ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಕೀರ್ತಿ ಬಡಾವಣೆಯಲ್ಲಿ ಕಾಂಕ್ರೀಟ್ ರಸ್ತೆಯಿಂದ ಶಾಸಕರಾದ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. ಕೀರ್ತಿ ಬಡಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿರಾಜಪೇಟೆ ಪುರಸಭೆಗೆ ವಿವಿಧ ಕಾಮಗಾರಿಗೆ 20 ಕೋಟಿ ರೂಪಾಯಿ ನೀಡಿದರು. ಅದರಲ್ಲಿ ಶಾಸಕರ ವಿಶೇಷ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಹಂತ ಹಂತವಾಗಿ ತಾಲೂಕಿನ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಯುದ್ಧದ ಹಿನ್ನೆಲೆ ಡಾಂಬರ್ ಸಮರ್ಪಕವಾಗಿ ವಿತರಣೆಯಾಗದ ಹಿನ್ನೆಲೆ ಡಾಂಬರೀಕರಣ ರಸ್ತೆಯ ಕಾಮಗಾರಿ ವಿಳಂಬಗೊಂಡಿದೆ. ರಸ್ತೆ ಡಾಂಬರೀಕರಣ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ವಿಡಿಯೋ ತೆಗೆದು ತೇಜೋವಧೆ ಮಾಡುವುದನ್ನು ಮೊದಲು ನಿಲ್ಲಿಸಿ ಎಂದರು. ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದ್ದು, ತಾನು ಜನರ ಬೇಡಿಕೆಗೆ ಆದ್ಯತೆ ಮೇಲೆ ಪರಿಹಾರ ಒದಗಿಸಲು ಸದಾ ಬದ್ಧರಾಗಿರುವುದಾಗಿ ತಿಳಿಸಿದರು. ಇದೆಲ್ಲ ವಿರಾಜಪೇಟೆಯಿಂದ ಮಡಿಕೇರಿವರೆಗೂ ಪೂರ್ಣವಾಗಿ ರಸ್ತೆ ಆಗ್ತದೆ. ಕಂಪ್ಲೀಟ್ ರೋಡ್. ಕಾಕೋಟ್ ಕೊರಬನಲ್ಲಿ ಇರುವಂಥ ಒಂದು ಸ್ಟ್ರೆಚ್ ಭಾಳ ಕೆಟ್ಟೋಗಿದೆ. ಅದನ್ನು ಹೊಸದಾಗಿ ಈಗ ಕೋಲ್ಡ್ ಟಾರ್ ಅಂತೇಳಿ ನಾವು ಮೊನ್ನೆ ತರಿಸಿದ್ದೀವಿ PWDನಿಂದ. ಅದನ್ನು ಹಾಕಿ ಪಾಟೋಲ್ ಫಿಲ್ಲಿಂಗ್ ಮಾಡ್ತೀವಿ. ಅವಾಗ ಏನು ಮಾಡ್ತಾರೆ, ಅದನ್ನು ಒಂದು ಚಿತ್ರ ತೆಗಿತಾರೆ, ಬರೀ ಪಾಟೋಲ್ ಫಿಲ್ ಮಾಡ್ತಾ ಇದ್ದಾರಪ್ಪ ಅಂತೇಳಿ. ಮಳೆಯಲ್ಲಿ ರೋಡ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಈಗ ಹೊಸ ಒಂದು ತಂತ್ರಜ್ಞಾನವನ್ನು ತಂದು ಪಾಟೋಲ್ ಫಿಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳೋರು? ಜನರಿಗೆ ಮುಟ್ಟೋ ಅಷ್ಟರಲ್ಲಿ ಈ ಫೋಟೋ ಹೋಗುತ್ತೆ ಫಸ್ಟ್. ಮೊನ್ನೆ ಪಾಟೋಲ್ ಫಿಲ್ಲಿಂಗ್ ರೋಡ್ ಮಾಡ್ತಾನೆ. ಸೊ ಇದು ರಾಜಕಾರಣ ಮಾಡುವಂಥ ವಿಚಾರಗಳೇ ಅಲ್ಲ. ಇದು ರಾಜಕಾರಣ ಮಾಡುವಂಥ ವಿಚಾರವೇ ಅಲ್ಲ. ಎಲ್ಲೋ ನಾವು ಎಡವಿದ್ರೆ, ನಾನು 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಸರ್ಕಾರದ ಪ್ರತಿಯೊಂದು ಆಡಳಿತವಾದಂಥ ನಿರ್ಣಯಗಳಲ್ಲಿ ಭಾಗಿಯಾಗಿ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಒಬ್ಬರು ನನ್ನ ಕಡೆ ಬೆರಳು ತೋರಿಸೋಕ್ಕಾಗದಿರೋಂಥ ರೀತಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಪ್ರಾಮಾಣಿಕ. ನಾನು ಮಾತಾಡಿದ ಚುನಾವಣೆಗಿಂತ ಮೊದಲು ಕೊಡಗಿನ ಜನರ ಸ್ವಾಭಿಮಾನಕ್ಕೆ, ಅಭಿಮಾನಕ್ಕೆ ಧಕ್ಕೆ ಆಗದಂಥ ರೀತಿಯಲ್ಲಿ, ಕಪ್ಪು ಚುಕ್ಕಿ ಬರದಂಥ ರೀತಿಯಲ್ಲಿ ಅವರ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ಅದು ಮಾಡಿದ್ದೀನಿ. ಯಾವುದೋ ರೋಡ್ಗಳ ಫೋಟೋ ಹಾಕೋದು ಡೈಲಿ. ಈಗ ವಿರಾಜಪೇಟೆ ಕ್ಷೇತ್ರದಲ್ಲಿ PWD ರಸ್ತೆ 2400 ಕಿಲೋಮೀಟರ್ ಇದೆ. 2400 ಕಿಲೋಮೀಟರ್ ಇದೆ. ಮತ್ತು ಪಂಚಾಯತಿ ರಸ್ತೆಗಳಿವೆ. ಎಲ್ಲ ಸೇರಿದಂತೆ 5,000-6,000 ಕಿಲೋಮೀಟರ್ ರಸ್ತೆ ಇದೆ. 1,10,000 ಕಿಲೋಮೀಟರ್ ನಿಮ್ಮ ಇದು ಎಲೆಕ್ಟ್ರಿಸಿಟಿ ಲೈನ್ ಇದೆ. ಇದರ ಬಲವರ್ಧನೆ ಕಾರ್ಯಕ್ರಮ 128 ಕೋಟಿ ತೊಗೊಂಬಂದು ಮಾಡಿಸಿದ್ದೀನಿ. ರಸ್ತೆಗಳಿಗೆ ದುಡ್ಡು ತೊಗೊಂಡು ಮಾಡಿಸ್ತಾ ಇದ್ದೀನಿ. ಈ ಟಾರಿನ ಪರಿಸ್ಥಿತಿ ಮತ್ತು ಮಳೆಗಾಲದ ಪರಿಸ್ಥಿತಿಯಲ್ಲಿ ಸ್ವಲ್ಪ ತಡ ಆಗಿದೆ ಹೊರತು ರಸ್ತೆ ಆಗದೆ ಇರೋವಂಥದ್ದು ಯಾವುದಿದೆ? ಈಗ ತಿತ್ತಿಮತ್ತಿ ದೇವರಪುರ ರಸ್ತೆ ಆಗ್ತಾಯಿದೆ, ಕಂಪ್ಲೀಟ್ ಆಗಿದೆ, ಸ್ವಲ್ಪ ನಿಂತೋಗಿದೆ ಈಗ ಮಳೆಯಿಂದ. ಮತ್ತು ಟಾರಿನ ಪರಿಸ್ಥಿತಿ ಇದರಿಂದ ದಯವಿಟ್ಟು ನಾನೇನೆಂದರೆ, ಈಗ ನೋಡಿ, ನೀವು ಇದೊಂದು ರಸ್ತೆಯನ್ನು ಮಾಡಿದ್ದಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆದು ಇದು ಮಾಡ್ತಿರಲ್ಲ, ಇದೇ ನಮಗೆ ಉತ್ಸಾಹ, ಪ್ರೋತ್ಸಾಹ. ஒரு பద్ధதி உண்டு. கீழ்த்திலே வந்து கொடத்தக்கு பரியோடு நீடு நகரில் ஒரு பద్ధதி. எங்களோட எல்லா மீட்டிங்கிலும் நாங்கள் கொடத்தக்கே பரையும். ಇಂದು ನಾನು ಕೊಡೋದಕ್ಕೆ ಬರೆಯೋ, ಇಂಜಲೂ ನಾನು ಕೊಡೋದಕ್ಕೆ ಬರೆಯೋ. ಇಂದು ನಂಗಡ ಒಂದು ಶುಭ ದಿನ, ನಂಗಡ ಕೀರ್ತಿಯಲ್ಲಿ ಹೇಳ್ರ ಒಂದು ಸಂತೋಷದ ದಿನ. ಇಂದು ಎಂತ ಗಂಟೆಗೆ ನಂಗಡ MLA ಎಡಪುಡಿ ಆಳ್ತಾರೆ MLA ಪನ್ನಣ ಮಾಡಿದಂಥ ರೋಡ್ ಖುಷಿಲಿ ಹಂಗೆ ಮಪ್ಪಗರೆ ಅಲ್ಲಿಂದ ಚಾಯಿಲ್ ಕಾಂಪೌಂಡ್ ಅಂತ ರೋಡ್ ಮಾಡಿ ತಂದಾಗ ನಾನು ಭಾರಿ ಖುಷಿಯಾಗಿ ಉಂಟು. நாடு வயசுக்கு நான் சுமார் MLA கண்டு, சுமார் MLA ஒரு பேக் இட்டு சோத பஸ் போயிட்டு ಬೆಂಗಳೂರು போய் ಅಳ್ತಿದ್ದು ವಾಪಸ್ ಬಂದ MLA ಕಂಡು ಹೆಚ್ಚಗೋ ಕಾಲ MLA ಊರು ಕೆಲಸ ಆಯ್ತಿಲ್ಲ. ಅಲ್ಲಿಂದ ಪೊನ್ನಾಳೆ MLA ಬಂತು. ಅವಳು ಭಯ್ಯ ಎಂತಲಾಯ್ತು ಇಲ್ಲೇ ಚೆನ್ನ ಈ ಕಾಂಗ್ರೆಸ್ ಚೆನ್ನ ಜನದಾಗಿ ಬೇಜಾರು ಹಂಗೆಲ್ಲ ಅಂಡ್ ಕೂಡ ಕೂಡಿಡು ಅವ ಹಂಗೆ ಗಂಡನ ಕೆಲಸ ಮಾತ್ರ ಮಾಡೋದು. ಅವರ ಓನ್ ಅಭಿಪ್ರಾಯ ಇಲ್ಲೇ ಇಲ್ಲ ಅಂತವ್ರ ಜನ. ಈ ಸಂದರ್ಭ ಬ್ಲಾಕ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪೂಣಚ್ಚ, ಪುರಸಭೆಯ ಮಾಜಿ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಪುರಸಭೆಯ ಮಾಜಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.